ಹಾಯ್ ನಮಸ್ಕಾರ ಎಲ್ರಿಗೂ. ಇವತ್ತು ನಾ ತೆಂಗಿನ ನಾರಿಂದ ನಮ್ಮ ಮನೆಯೊಳಗನ ಕೋಕೋಪೀಟ್ ಹೆಂಗೆ ಮಾಡೋದಂತ ಹೇಳಿ ತೋರ್ಸಾತೀನಿ. ಆಲ್ರೆಡಿ ತೆಂಗಿನಕಾಯಿ ಸುಲಿದಿಟ್ಟಿದ್ದು ನಾರಿತ್ತು, ಅದನ್ನು ಈ ಥರ ಒಂದೊಂದು ಕೈಯಿಂದ ಸ್ವಲ್ಪ ಸ್ವಲ್ಪ ಬಿಡಿಸ್ಕೊಳಂತೀನಿ. ಬಿಡಿಸಿದ ಬಳಿಕ ಅದು ಜಸ್ಟ್ ಅದು ಹುಡಿ ಏನು ಬರ್ತೈತಲ್ಲ ಅದಷ್ಟು ತೊಗೊಂಡ್ರೆ ಸಾಕು. ನಾ ಅದಷ್ಟು ತೊಗೊಳತ್ತೀನಿ. ಕೆಲವೊಬ್ರು ಹೆಂಗೆ ಮಾಡ್ತಾರಂದ್ರೆ ಇದನ್ನು ಜಸ್ಟ್ ಒಂದು ಸ್ವಲ್ಪ ದಪ್ಪ ಕಟ್ ಮಾಡಿಕೊಂಡು ಮಿಕ್ಸರ್ಗೂ ಹಾಕ್ತಾರೋ. ಮಿಕ್ಸರ್ಗೆ ಹಾಕಿದರೆ ಅದು ಪುಡಿ ಆಗ್ತದೆ ಅಂಥೇಳಿ. ಆದರೆ ನಾನು ಮಿಕ್ಸರ್ ಪ್ರಿಫರ್ ಮಾಡಲಿಲ್ಲ, ಯಾಕಂದ್ರೆ ನಮ್ಮ ಮಿಕ್ಸರ್ ಹೊಸದಿತ್ತು. ಆಮೇಲೆ ಜಾರ್ ಬ್ಲೇಡೆಲ್ಲ ಹಾಳಾಗ್ತದೆ ಅಂಥೇಳಿ ನಾನು ಅದನ್ನೇನು ಪ್ರಿಫರ್ ಮಾಡಲಿಲ್ಲ. ಆಮೇಲೆ ಕೈಯಿಂದನೇ ಎಷ್ಟು ಆಗ್ತದೆ ಅಷ್ಟು ತೆಗಿರ್ಲಕ್ಕೆ ನೋಡಿದೆ. ಆಮೇಲೆ ಹಾಗೆ ಕುರ್ಪಿನೂ ತೊಗೊಂಡೆ. ಕುರ್ಪಿ ಸಹಾಯದಿಂದ ಮಾಡೋಕ್ಕಂತ ನೋಡಿದೆ, ಅದು ಅಷ್ಟು ಕನ್ವೀನಿಯೆಂಟ್ ಆಗಲಿಲ್ಲ. ಅದಕ್ಕಾಗಿ ಕೈಯಿಂದನೇ ಎಷ್ಟು ಬರ್ತೈತಿ ಅಷ್ಟು ತಿಕ್ಕಿ ತೆಗೆದೆ. ಈ ಪ್ರೊಸೆಸ್ನ ಭಾಳ ಹೊತ್ತು ತೊಗೋತೈತಿ, ಯಾಕಂದರೆ ಹುಡಿ ಬೇರೆ ಮಾಡಬೇಕು, ನಾರು ಬೇರೆ ಮಾಡಬೇಕಲ್ಲ. ಹುಡಿ ಅಷ್ಟೇ ತಗೊಳ್ಳೋದೈತಿ. ಸೊ ಇದೊಂದು ಸ್ವಲ್ಪ ಟೈಮ್ ಹಿಡಿತೈತಿ. ಆಮೇಲೆ ಅದ್ರೊಳಗೆ ನಾರೇನು ಉಳ್ದೈತಲ್ಲ, ನಾರನ್ನು ನಾವು ಮಲ್ಚಿಂಗ್ ಮಾಡ್ಬೋದು. ಮಲ್ಚಿಂಗ್ ಅಂದರೆ ನಾವು ಒಂದು ಪಾಟ್ ಒಳಗೆ ಗಿಡ ಹಚ್ಚಿತೀವಿ ಅಂದ್ರೆ ಅದ್ರ ಬುಡಕ್ಕೆ ಅಂದರೆ ಮಣ್ಣಿನ ಮೇಲೇ ನಾವು ಇದನ್ನು ಏನು ನಾರು ಉಳ್ದೈತಲ್ಲ ಅದನ್ನ ಮೇಲೆ ಹಾಕ್ಬೋದು. ಹಾಕಿ ಆಮೇಲೆ ನಾವು ಎಷ್ಟು ನೀರು ಹಾಕಿರ್ತೀವಲ್ಲ ಅದ್ರ ತೇವಾಂಶ ಉಳಿತೈತಿ. ಗಿಡಕ್ಕೆ ಏನು ಹಾಕಿರ್ತೀವಿ ಆಮೇಲೆ ಅದು ಒಂದು ಸ್ವಲ್ಪ ನೀರೆಲ್ಲ ಹಿಡ್ಕೊಂಡಿರ್ತೈತಿ. ಸೊ ಭಾಳ ದಿನ ತನಕ ನೀರು ಹಾಕೋದು ಜರೂರತ್ತೂ ಬೀಳೋದಿಲ್ಲ. ಆಮೇಲೆ ಒಂದು ತಂಪು ರೀತಿ ಇಡ್ತೈತಿ ಗಿಡಗಳಿಗೆಲ್ಲ. ಸೊ ಮಲ್ಚಿಂಗ್ನೂ ಇಂಪಾರ್ಟೆಂಟ್. ಸೊ ಇದನ್ನೇ ಗಿಡಕ್ಕೆ ನಾವು ಮಲ್ಚಿಂಗ್ ಮಾಡ್ಬೋದು, ಇದು ಉಳಿದದ ನಾರೆಲ್ಲ. ಸೊ ಆಲ್ಮೋಸ್ಟ್ ಎಷ್ಟಾಗ್ತೈತೆ ಅಷ್ಟೆಲ್ಲ ಹುಡಿ ತಕ್ಕೊಂಡೆ. ಮತ್ತೊಂದು ವಿಷಯ ಅಂದರೆ ನಾವು ನಮ್ಮ ಮನೆ ಒಳಗನ ತೆಂಗಿನಕಾಯಿ ಬೆಳಿತೀವಿ. ನಾವು ಬೇಕಾದಾಗ ಅದಷ್ಟೇ ಸುಲಿದು ತೊಗೋತೀವಿ. ಸೊ ಹೀಗಾಗಿ ಅದು ರಾಶಿನೇ ಬಿದ್ದಿರ್ತೈತಿ ತೆಂಗಿನಕಾಯಿದ. ಆಮೇಲೆ ಅದರೊಳಗಿಂದ ಏನು ಬಿದ್ದಿತ್ತಲ್ಲ ಅದನ್ನಷ್ಟೇ ಕಚ್ರ ತಕ್ಕೊಂಡೆ. ಇದೊಂದು ಪ್ರಾಫಿಟ್ ನಾವು ತೆಂಗಿನಕಾಯಿ ಬೆಳೆಯೋರಿಗೆ ಮತ್ತು ಮನೆಯೊಳಗೆ ಸುಲಿಯೋರಿಗೆ. ಅದನ್ನಷ್ಟು ತಕ್ಕೊಂಡು ಅದನ್ನಷ್ಟು ಕ್ಲೀನ್ ಮಾಡಿ ತೊಗೊಂಡೆನ. ಓನ್ಲಿ ಡಿಸ್ಅಡ್ವಾಂಟೇಜ್ ಅಂದರೆ ಒಂದು ಸ್ವಲ್ಪ ಬೇರೆ ಕಸನೂ ಸೇರಿರ್ತೈತಿ. ಸೊ ಅದು ತೆಗಿಯಾಕೆ ಒಂದು ಸ್ವಲ್ಪ ಟೈಮ್ ಹಿಡಿತೈತೆ ಅಷ್ಟೇ, ಮತ್ತೇನಿಲ್ಲ. ಇನ್ನು ಮುಂದಿನ ಪ್ರೊಸೆಸ್ ಈಸಿ ಐತಿ. ಯಾಕಂದರೆ ಬರೀ ಇನ್ನು ನಾವು ಇದನ್ನೆಲ್ಲ ಕಲೆಕ್ಟ್ ಮಾಡಿದ್ದ ಒಂದು ಯಾವುದಾದ್ರೂ ಪಾತ್ರೆ ಒಳಗೆ ಅಥವಾ ಯಾವುದಾದ್ರೂ ಒಂದು ಬುಟ್ಟಿ ಬಕೆಟ್ ಏನಾದರೂ ತೊಗೊಂಡು ಅದ್ರೊಳಗೆ ಈ ಹುಡಿ ಎಲ್ಲ ಹಾಕಿ ನೀರು ಹಾಕಿ ನೆನೆಸಿ ಇಡೋದು. ಮಿನಿಮಮ್ ಅಂದರೂ ಒಂದು ವಾರ ಇಡಬೇಕು. ಕೆಲವೊಂದು ಜನ 15 ದಿನ ಇಡ್ತಾರೆ, ಒಬ್ಬೊಬ್ರು ತಿಂಗಳು ಇಡ್ತಾರೆ. ಇನ್ನೂ ಸಾಫ್ಟ್ ಆ್ಯಂಡ್ ಇನ್ನೂ ಚಲೋ ಬರ್ಬೇಕಂತ ಹೇಳಿ ನಾ ಜಸ್ಟ್ 2 ಡೇಸ್ ಬಿಟ್ಟೆ. 2 ಡೇಸ್ ಒಳಗೇ ಭಾಳ ಚಂದ ನೀರೂ ಹಿಡ್ದಿತ್ತದು, ಆಮೇಲೆ ಚಂದನೂ ಆಗಿತ್ತು. ಸೊ ಸ್ವಲ್ಪ ತೊಗೊಂಡು ಕೈ ಒಳಗನೆ ಜೋರಾಗಿ ಹಿಂಡಿ ಅಂದ್ರೆ ನೀರೆಲ್ಲ ಹೋಗುವಂಗೆ ಮಾಡಿ ಜೋರಾಗಿ ಹಿಂಡಿ ಪೇಪರ್ ಮೇಲೆ ಹಾಕಿದೆ. ಆಮೇಲೆ ಅದು ಹಿಂಡಿ ಉಳಿದಿದ್ದು ನೀರೇನು ಉಳಿದಿತ್ತಲ್ಲ ಅದ್ರೊಳಗೆ ಉಪ್ಪಿನ ಅಂಶ ಜಾಸ್ತಿ ಇರ್ತೈತಿ. ಹೆಚ್ಚಾಗಿ ತೆಂಗಿನ ಗಿಡಕ್ಕೆ ಉಪ್ಪು ಹಾಕ್ತಿರ್ತಾರೆ ಚಂದ ಬೆಳೀಲಿ ಅಂಥೇಳಿ. ಸೊ ಇದನ್ನ ನೀರನ್ನು ನಾವು ತೆಂಗಿನ ಗಿಡಗಳಿಗೂ ಯೂಸ್ ಮಾಡ್ಕೋಬಹುದು. ಸೊ ಇದೇ ಥರ ಗಟ್ಟಿ ಹಿಂಗೆ ಹಿಂಡಿ ಪೇಪರ್ ಮೇಲೆ ಹಾಕಿ ಬಿಸಿಲಿಗೆ ಒಣ ಹಾಕಿದೆ. 3 ರಿಂದ 4 ತಾಸು ಬಿಸಿಲೊಳಗನ ಒಣ ಹಾಕ್ಬಿಟ್ಟೆ. ಸಂಜೆ ಅನ್ನೋಟಿಗೆ ರೆಡಿಯಾಗಿತ್ತು ಕೋಕೋಪೀಟ್. ಇದೇ ಪ್ರೊಸೆಸ್ ಫಾಲೋ ಮಾಡಿ ನಾವು ಒಂದು 5-6 ಸಾರಿ ಆಲ್ರೆಡಿ ಮಾಡೀನಿ. ಚಲೋ ರಿಸಲ್ಟ್ ಕೊಟ್ಟತಿ. ಇದು ನಿಮ್ಮ ಸಲುವಾಗಿ ಮಾಡಿದೆ. ಥ್ಯಾಂಕ್ ಯು ಆಲ್.